ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಕ್ಯಾರೆಟು ತುರಿಯೋದು ಬೇಡ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಯಾವುದರ ಕೋವಾ ಕೂಡ ಬೇಕಾಗಿಲ್ಲ, ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಮಾಡ್ಕೋಬೋದು. ಬನ್ನಿ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ನಾನು 3 ಕ್ಯಾರೆಟು ನೀಟಾಗಿ ತೊಳೆದ್ಬಿಟ್ಟು ಮೇಲೆಗಡೆ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಾದರೆ ಸಾಕಾಗುತ್ತೆ. ಇವಾಗ ಸಣ್ಣಗೆ ರುಬ್ಬುವಂಥ ಜಾರಿಗೆ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಒಂದು 4 ಏಲಕ್ಕಿಕಾಯಿ, ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿದ್ರಲ್ಲ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಸೋದಿಸ್ಕೊಳ್ಳೋಕ್ಕೆ ಒಂದು ಬೌಲು ಮತ್ತು ಒಂದು ಜರಡಿಯನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದಕ್ಕೆ ನಾವು ರುಬ್ಕೊಂಡಿರುವಂಥ ಪೇಸ್ಟೆಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಕ್ಲೀನಾಗಿ ಜಾರಲ್ಲಿರೋದೆಲ್ಲ ತೊಗೊಂಡ್ಬಿಟ್ಟು ಇವಾಗ ಒತ್ತಿ ಸೋದಿಸ್ಕೋಬೇಕಾಗುತ್ತೆ. ಏಕೆಂದರೆ ನಾವು ನೀರು ಜಾಸ್ತಿ ಸೇರಿಸ್ಕೊಂಡಿಲ್ಲ, ಹಾಗಾಗಿ ಇವಾಗ ಇದೇ ಮಿಕ್ಸರ್ ಜಾರಿಗೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜರಡಿಯಲ್ಲಿ ಈ ಥರ ಒತ್ತಿ ರಸನ ತೊಗೋಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಜ್ಯೂಸೆಲ್ಲ ತೊಗೊಬಿಟ್ಟಿದ್ದೀನಿ ನಾನು. ಇವಾಗ ಇದನ್ನು ಮತ್ತೊಂದು ರೌಂಡ್ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಮತ್ತೊಂದು ರೌಂಡ್ ಸೇರಿಸ್ಕೊಂಡು ಇನ್ನೊಂದು ಸಲ ಇದೇ ಥರ ರುಬ್ಕೊಂಡು ಸೇಮ್ ಪ್ರೋಸೆಸ್ಸಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಹಾಗಾಗಿ ನಾವು ಇನ್ನೊಂದು ರೌಂಡು ರುಬ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಇನ್ನೂ ಒಂದು ಸಲ ರುಬ್ಕೋಬೋದು, ಆದರೆ ಅಷ್ಟೊಂದು ಸ್ವೀಟ್ ಬರಲ್ಲ, ಸಪ್ಪೆ ಆಗಿಬಿಡುತ್ತೆ ಕ್ಯಾರೆಟು. ಹಾಗಾಗಿ ನಾನಿಲ್ಲಿ 2 ಸಲ ರುಬ್ಕೊಂಡಿದ್ದೀನಿ. 2 ಸಲ ರುಬ್ಕೊಂಡು 2 ಸಲ ಕೂಡ ಇದೇ ಥರ ಫಿಲ್ಟರ್ ಮಾಡಿ ಜ್ಯೂಸೆಲ್ಲ ಕಂಪ್ಲೀಟಾಗಿ ಒಂದು ಸೈಡ್ಗೆ ತಗೋಣ. ನೋಡಿದ್ರಲ್ಲ, ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮನೆಗೆ ಮಾಡ್ಕೋಬೋದು. ಹಂಗೆ ಇವಾಗ ರಜೆಗಳು, ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ, ಹಾಲಿಡೇಸ್ ಹಂಗಾಗಿರೋದ್ರಿಂದ ಈ ರೆಸಿಪಿಯನ್ನು ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಕಂಪ್ಲೀಟ್ ಪ್ರೋಸೆಸ್ ನೀವು ನೋಡಿದ್ರೆ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ಆವಾಗ ನೀವು ಕೂಡ ಈಸಿಯಾಗಿ ಈ ಕ್ಯಾರೆಟ್ ಸ್ವೀಟ್ ರೆಸಿಪಿಯನ್ನು ಮಾಡ್ಬೋದು. ತುಂಬಾ ಈಸಿಯಾಗಿ ಬರುತ್ತೆ. ಹಂಗೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ, ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಮೊದಲಿಗೆ ನಾನಿಲ್ಲಿ ಅಳತೆ ಮೆಜರ್ಮೆಂಟ್ ಕಪ್ಪನ್ನು ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟ್ ಕಪ್ಪಲ್ಲಿ 1/4 ಕಪ್ಪಷ್ಟು ಕ್ಯಾರೆಟ್ ಜ್ಯೂಸನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಕರೆಕ್ಟಾಗಿ 1/4 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ರುಬ್ಕೋಬೋದು ಕ್ಯಾರೆಟ್ ಜ್ಯೂಸು. ನೋಡಿದ್ರಲ್ಲ, ಇವಾಗ ಇದೇ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈ ಹಾಲನ್ನು ಇಲ್ಲಿ ಕ್ಯಾರೆಟ್ ಮಿಶ್ರಣಕ್ಕೆ ಸೇರಿಸ್ಕೊತಾ ಇಲ್ಲ, ಇದನ್ನು ಸಪ್ರೇಟಾಗಿ ಇದಕ್ಕೆ ನಾನು ಕಾರ್ನ್ಫ್ಲೋರನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಅಥವಾ ನಿಮ್ಗೆ ಹತ್ರ ಕಾರ್ನ್ಫ್ಲೋರ್ ಇಲ್ಲಾಂದರೆ ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಬೋದು. ಅಥವಾ ಕಸ್ಟರ್ಡ್ ಪೌಡರು ಕೂಡ ಇಲ್ಲಾಂದರೆ ನೀವಿಲ್ಲಿ ಮೈದಾ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. ಆದರೆ ಮೈದಾ ಹಿಟ್ಟಾದರೆ 1 ಚಮಚ ಅಷ್ಟು ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ, ನಾನು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟನ್ನು ಸೇರಿಸ್ಕೊಂಡು ಎಲ್ಲೂ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಕ್ಯಾರೆಟನ್ನು ಕುದಿಸ್ಕೊಳ್ಳೋಣ, ಕ್ಯಾರೆಟ್ ಜ್ಯೂಸನ್ನು ಕುದಿಸ್ಕೊಳ್ಳೋಣ. ಹಂಗಾಗಿ ಸ್ಟವನ್ನು ಹಚ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 10 ನಿಮಿಷದ ನಂತರ ನಾನು ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಈ ಟೈಮಲ್ಲಿ ನಾವು ತೊಗೊಂಡಿದ್ವಲ್ಲ ಕಾರ್ನ್ಫ್ಲೋರು ಮಿಲ್ಕ್, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಕಾರ್ನ್ಫ್ಲೋರ್ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಇನ್ನೊಂದು ಸಲ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಆದರೆ ಇದು ರೆಡಿ ಆಗೋದು ನಮಗೆ ಯಾವಾಗ ಅಂತ ಗೊತ್ತಾಗುತ್ತೆ, ತೋರಿಸ್ತೀನಿ ನಾನು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ನಾನು ಯಾವ ಕಪ್ಪಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನೂ ಒಂದು ಅರ್ಧ ಚಮಚ ಅಷ್ಟು ತೆಗೆದು ವಾಪಸ್ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಮ್ಮಿ ಆದರೆ ಸೇರಿಸ್ಕೊಳ್ಳೋಣ ಅಂತ. ಆದರೆ ನಂಗೆ ಸ್ವೀಟ್ ಸರಿ ಹೋಗಿತ್ತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಬೀಟ್ರೋಟ್ ಕಲರನ್ನು ಉಪಯೋಗಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಬೀಟ್ರೋಟ್ ಕಲರ್ ಅಪ್ಲೋಡ್ ಮಾಡಿದ್ದೆ, ಹಂಗೆ ಶಾರ್ಟ್ ವೀಡಿಯೋ ಕೂಡ ಬೀಟ್ರೋಟ್ ಕಲರ್ದು ಅಪ್ಲೋಡ್ ಮಾಡಿದ್ದೆ. ತುಂಬಾ ಈಸಿಯಾಗಿ ನಾವು ಆಚೆ ಕಡೆ ಯಾವುದೇ ಥರ ಫುಡ್ ಕಲರ್ಸ್ ಉಪಯೋಗಿಸಂಗೆ ಈ ಥರ ಬೀಟ್ರೋಟ್ ಕಲರ್ ಮಾಡಿ ಉಪಯೋಗಿಸ್ಕೋಬೋದು. ಇವಾಗ ಇದಕ್ಕೆ 1 ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇದ್ದರೆ ಕಂಪ್ಲೀಟಾಗಿದ್ದು ಆಪ್ಷನ್ನು. ನೋಡಿದ್ರಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಡಾಯ ಬಿಡ್ತಾ ಇದೆ ಅಂತ. ಇವಾಗ ಈ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ತಣ್ಣಗಾದ ನಂತರ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಆಕಾರ ಬರಲಿ ಅಂತ ಈ ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಪ್ಲೇಟಲ್ಲಿ ಚೆನ್ನಾಗಿ ಶೇಪ್ ಬಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಎಡ್ಜಸ್ಸು. ಇದಕ್ಕೆ ನಮಗೆ ತುಂಬ ಕಷ್ಟ ಆಗೋದೇ ಇಲ್ಲ, ತುಂಬಾ ಈಸಿಯಾಗಿ ಬಿಟ್ಬಿಡೋದೆ. ಇವಾಗ ಇದನ್ನು ನಾವು ತಣ್ಣಗಾಗಿದೆಯಲ್ಲ ಒಂದು ಪ್ಲೇಟ್ ಮೇಲೆ ಇದನ್ನು ಸೇರಿಸ್ಕೊಳ್ಳೋಣ. ಜಸ್ಟ್ ಮೇಲೆಗಡೆ ಟ್ಯಾಪ್ ಮಾಡಿದ್ರೆ ಸಾಕು, ಉಲ್ಟಾ ಹಾಕ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸ್ವೀಟು ತುಂಬಾ ಸಾಫ್ಟಾಗಿ ಮೃದುವಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಬೇಕಿದ್ರೆ ನೀವು ಡೆಕೋರೇಷನ್ಗೋಸ್ಕರ ಮೇಲೆಗಡೆ ಒಂದೊಂದು ಡ್ರೈ ಫ್ರೂಟ್ಸು ಕೂಡ ಸೇರಿಸ್ಕೋಬೋದು.
ನೋಡಿ ನಾನೊಂದು ಚಾಕು ತಗೊಂಡು ಈ ಥರ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ತುರಿಯೋ ಅವಶ್ಯಕತೆಯೇ ಇಲ್ಲ, ಈಸಿಯಾಗೆ ಮಾಡ್ಕೋಬೋದು ಈ ಸ್ವೀಟ್ ರೆಸಿಪಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ತಪ್ಪದೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ, ಆವಾಗ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ನೋಡಿ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ನೀವು ಕೂಡ